ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. 2019ನೇ ಇಸ್ವಿ ಮೇ ತಿಂಗಳ 2ನೇ ತಾರೀಕು ಕನ್ನಡ ಸಾಂಸ್ಕೃತಿಕ ಲೋಕದ ಒಬ್ಬ ಹಿರಿಯರು ಮಾಸ್ಟರ್ ಹಿರಣ್ಣಯ್ಯನವರು ನಮ್ಮನ್ನು ಅಗಲಿದ ದಿನ. ಅವರ ಗೌರವಾರ್ಥ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಕನ್ನಡ ವೃತ್ತಿರಂಗಭೂಮಿಯ ಧ್ರುವತಾರೆ, ಕಲ್ಚರ್ಡ್ ಕಮೆಡಿಯನ್ ದಿವಂಗತ ಕೆ ಹಿರಣ್ಣಯ್ಯನವರ ಏಕೈಕ ಪುತ್ರರಾಗಿ 1934ನೇ ಇಸ್ವಿ ಫೆಬ್ರವರಿ 15ನೇ ತಾರೀಕು ಜನಿಸಿದವರು ಮಾಸ್ಟರ್ ಹಿರಣ್ಣಯ್ಯನವರು. ಅವರ ಮೂಲ ಹೆಸರು ನರಸಿಂಹಮೂರ್ತಿ. ನೋಡಿ, ಕನ್ನಡ ಚಿತ್ರರಂಗದಲ್ಲಿ AC ನರಸಿಂಹಮೂರ್ತಿ ಎನ್ನುವ ಒಬ್ಬ ನಿರ್ಮಾಪಕ ನಿರ್ದೇಶಕರಿದ್ದರು. ಇವತ್ತಿಗೂ MS ನರಸಿಂಹಮೂರ್ತಿ ಒಬ್ಬ ಹಾಸ್ಯ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ರಂಗಭೂಮಿ ಚಿತ್ರರಂಗಗಳೆರಡರಲ್ಲೂ ದುಡಿದಂಥ ಈ ನರಸಿಂಹಮೂರ್ತಿ ಮುಂದೆ ಮಾಸ್ಟರ್ ಹಿರಣ್ಣಯ್ಯ ಎಂದೇ ನಮಗೆ ಪರಿಚಿತರಾದರು. ನರಸಿಂಹಮೂರ್ತಿ ಅನ್ನುವ ಹೆಸರನ್ನು ಹೇಳಿದರೆ ಬಹುಶಃ ಅವರಿಗೆ ಮರ್ತೋಗಿತ್ತೇನೋ. ಅಷ್ಟರ ಮಟ್ಟಿಗೆ ತಮ್ಮ ಮೂಲ ಹೆಸರನ್ನು ಮೀರಿ ತಂದೆಯ ಹೆಸರಿನೊಂದಿಗೆ ಗುರುತಿಸಿಕೊಂಡವರು ಮಾಸ್ಟರ್ ಹಿರಣ್ಣಯ್ಯನವರು. ಕೆ ಹಿರಣ್ಣಯ್ಯನವರು ಸಮಾಜದ ಓರೆ ಕೋರೆಗಳನ್ನು ತಿದ್ದುವಂಥ ಚಿಂತನಾರ್ಹವಾದ ನಾಟಕಗಳನ್ನು ರಚಿಸಿ ಅವುಗಳನ್ನು ರಂಗಭೂಮಿಯ ಮೇಲೆ ತರ್ತಾ ಇದ್ದಂಥವರು. ಅಂದರೆ ವೃತ್ತಿ ರಂಗಭೂಮಿಗೆ ಒಂದು ಹೊಸ ಚೇತನವನ್ನು ತುಂಬಿದವರು. ಅವರ ಏಕೈಕ ಪುತ್ರ ನರಸಿಂಹಮೂರ್ತಿ ಅಂದರೆ ಮಾಸ್ಟರ್ ಹಿರಣ್ಣಯ್ಯನವರು. ಎಲ್ಲ ಕಲಾವಿದರಿಗೆ ಇರೋ ಹಾಗೆ ಕೆ ಹಿರಣ್ಣಯ್ಯನವರಿಗೂ ಸಹ ತಮ್ಮ ಮಗ ನಾಟಕ ರಂಗಕ್ಕೆ ಬರೋದು ಬೇಡ, ಈ ಒಂದು ಜಂಜಾಟ ನನ್ನ ಕಾಲಕ್ಕೆ ಸಾಕು ಅಂತ ಅನಿಸಿತ್ತು. ಆದರೆ ಪರಿಸ್ಥಿತಿ ಒಂದು ಹಂತದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ರಂಗಭೂಮಿಯ ಮೇಲೆ ಬರಲೇಬೇಕಾಯಿತು. ಹಾಗೆ ಬಂದ ಮೇಲೆ ಅವರು ತಮ್ಮ ತಂದೆಯ ಹೆಸರನ್ನು ಯಾವ ಎತ್ತರಕ್ಕೆ ಕೊಂಡೊಯ್ದರು ಅನ್ನೋದು ಇವತ್ತಿಗೆ ಇತಿಹಾಸ. ಎಷ್ಟೋ ಜನ ಹಿರಿಯರ ಸಂಪರ್ಕ ಇತ್ತು, ಅವರಿಗೆ ಕನ್ನಡದ ಸಾಹಿತಿಗಳ ಸಂಪರ್ಕ ಇತ್ತು. ಅಂಥವ್ರು ಯಾರೋ ಒಬ್ಬರು ಒಂದು ಕಿವಿ ಮಾತನ್ನು ಹೇಳಿದ್ರಂತೆ, ನೋಡಿಯ ನಿಮ್ಮ ತಂದೆಯವರ ಹೆಸರನ್ನು ನೀನು ಬೆಳೆಸಬೇಕು ಅಂತ. ಅದಕ್ಕೆ ಮಾಸ್ಟರ್ ಹಿರಣ್ಣಯ್ಯನವ್ರು ಹೇಳಿದ್ರಂತೆ, ನೋಡಿ ನಮ್ಮ ತಂದೆಯವರು ಮಾಡಿಟ್ಟಿದ್ದಾರಲ್ಲ ಹೆಸರು, ಅದನ್ನು ಉಳಿಸ್ಕೊಂಡು ಹೋದರೆ ಸಾಕು, ನಾನು ಬೆಳೆಸಬೇಕಾದ್ದೇನೂ ಇಲ್ಲ ಅಂತ. ಅದು ಮಾಸ್ಟರ್ ಹಿರಣ್ಣಯ್ಯನವರ ಮಾತಿನ ವೈಖರಿ. ಕೆ ಹಿರಣ್ಣಯ್ಯನವರು ಬರಹಗಾರರಾಗಿ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿ ಪಾತ್ರವನ್ನೂ ಮಾಡಿ ರಂಗದ ಮೇಲೆ ತರ್ತಾ ಇದ್ದಂಥವರು. ಅವರು ರಚಿಸಿದ ದೇವದಾಸಿ ಹಾಗೂ ಯಚ್ಚಮನಾಯಕ ನಾಟಕಗಳು ಕನ್ನಡ ವೃತ್ತಿ ರಂಗಭೂಮಿಯಲ್ಲಿ ಸಾವಿರಾರು ಪ್ರದರ್ಶನಗಳನ್ನು ಕಂಡಿದೆ. ಮಾಸ್ಟರ್ ಹಿರಣ್ಣಯ್ಯನವರ ಜೊತೆ ನನ್ನ ಒಡನಾಟದ ಬಗ್ಗೆ ನನ್ನದೇ ಒಂದು ಸಂದರ್ಶನದಲ್ಲಿ ಈಗಾಗಲೇ ಸವಿಸ್ತಾರವಾಗಿ ಮಾತಾಡಿರೋದರಿಂದ ಮತ್ತೆ ಅದನ್ನು ಇಲ್ಲಿ ವಿವರವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇಲ್ಲ. 1968ರಲ್ಲಿ ನಾನು ನನ್ನ 13ನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದಿಳಿದಾಗ ಆ ಹೊತ್ತಿಗಾಗಲೇ ಮಾಸ್ಟರ್ ಹಿರಣ್ಣಯ್ಯನವರು ವೃತ್ತಿ ರಂಗಭೂಮಿಯಲ್ಲಿ ಒಂದು ದೊಡ್ಡ ಹೆಸರಾಗಿದ್ದರು. ಅವರ ನಾಟಕಗಳನ್ನು ನೋಡೋದಕ್ಕೆ ನಾವು ಸುಭಾಷ್ ನಗರದ ಆ ಬಸ್ ನಿಲ್ದಾಣದ ಆವರಣದಲ್ಲಿ ಆವತ್ತಿಗೆ ಇದ್ದಂಥ ಅವರ ಒಂದು ಥಿಯೇಟರ್ಗೆ ಕ್ಯೂ ನಿಂತು ಟಿಕೆಟ್ ತೊಗೊಂಡು ಹೋಗ್ತಾಯಿದ್ವು. ಮುಂದೆ ಅವರು ಸಾರ್ವಜನಿಕ ಪ್ರದರ್ಶನಗಳನ್ನು ಮಾಡಿದಾಗ ಅವರ ಎಲ್ಲ ನಾಟಕಗಳನ್ನು ಪದೇ ಪದೇ ನೋಡಿ ಅವರ ಒಂದು ಶೈಲಿಯನ್ನು ನಾವು ಸಹ ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾನೂ ಸಹ NGEF ಲಲಿತ ಕಲಾ ಸಂಘದ ಕಲಾವಿದನಾಗಿದ್ದು ಹವ್ಯಾಸಿ ರಂಗಭೂಮಿಯಲ್ಲಿ ಒಂದಿಷ್ಟು ಕೃಷಿಯನ್ನು ಮಾಡಿದ್ರಿಂದಾಗಿ ಆಗಾಗ ನಾಟಕಗಳನ್ನು ಆಡ್ತಾ ಇದ್ದೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಮಿತ್ರರೆಲ್ಲ ಸೇರಿಕೊಂಡು ಹಿರಣ್ಣಯ್ಯನವರು ರಚಿಸಿದಂಥ ಪಶ್ಚಾತ್ತಾಪ ನಾಟಕವನ್ನು ಪ್ರದರ್ಶನ ಮಾಡಿದ್ವು. ಮುಂದೆ ಅದು ಎಷ್ಟು ಯಶಸ್ವಿ ಆಯಿತು ಅಂದರೆ 100ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಾಣ್ತು. ಆದರೆ ಅದು ಪ್ರಕಟಿತ ನಾಟಕ ಅಲ್ಲ. ಪ್ರಕಟವಾದರೆ ಆ ಪುಸ್ತಕದಲ್ಲೇ ಹಾಕಿರ್ತಾರೆ, ಈ ನಾಟಕವನ್ನು ಪ್ರದರ್ಶಿಸುವವರು ಇಂಥ ವಿಳಾಸಕ್ಕೆ 10 ರೂಪಾಯಿಗಳನ್ನು ಕಳಿಸಿ ಪರ್ಮಿಷನ್ ತೊಗೋಬೇಕು, ಅನುಮತಿಯನ್ನು ತಗೋಬೇಕು ಅಂತ ಹಾಕ್ತಾಯಿದ್ರು ಅವಾಗ. ಅಂದರೆ ನಾಟಕ ಆಡೋದಕ್ಕೆ ರಾಯಲ್ಟಿ. ಆದರೆ ಹಿರಣ್ಣಯ್ಯನವರ ಈ ನಾಟಕ ಪ್ರಕಟ ಆಗಿದ್ದಂಥ ನಾಟಕ ಅಲ್ಲ. ಅವರು ಆಡ್ತಾ ಇದ್ದದ್ದನ್ನು ನಾವು ನೋಡಿದ್ವು, ಜೊತೆಗೆ ರೇಡಿಯೋದಲ್ಲಿ ಅದು ಪ್ರಸಾರವಾಗಿತ್ತು. ಅದನ್ನು ನಾವು ಒಂದು ಕ್ಯಾಸೆಟ್ನಲ್ಲಿ ಇಟ್ಕೊಂಡು ಬರ್ಕೊಂಡು ಆಮೇಲೆ ಆ ನಾಟಕವನ್ನು ಆಡಿದ್ದು. ಹಾಗಾಗಿ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳುವಂಥ ಒಂದು ಅವಕಾಶ ನಮಗೆ ಬಂದಿರಲಿಲ್ಲ. ಆದರೆ ಒಂದು ಹಂತದಲ್ಲಿ ಮಿತ್ರ ವೀರಪ್ಪ ಮರಳವಾಡಿ ಮೊದಲ ಬಾರಿಗೆ ಮಾಸ್ಟರ್ ಹಿರಣ್ಣಯ್ಯನವರನ್ನು ಕಿರುತೆರೆಯ ಮೇಲೆ ತರುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಎತ್ತಂಗಡಿ ಯಂಕಟಪ್ಪ ಎನ್ನುವ ಒಂದು ಧಾರಾವಾಹಿಯಲ್ಲಿ. ಆ ಧಾರಾವಾಹಿಯಲ್ಲಿ ಒಂದು ಸಂಚಿಕೆಯಲ್ಲಿ ನಾನೂ ಸಹ ಪಾತ್ರ ಮಾಡಿದ್ದರಿಂದಾಗಿ ಹಿರಣ್ಣಯ್ಯನವರ ನಿಕಟ ಪರಿಚಯ ನನಗೆ ಆಗತ್ತೆ. ಆವತ್ತು ನಾನು ಅವರಲ್ಲಿ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ನಾಟಕಗಳನ್ನು ಮಾಡಿದ್ದೀವಿ ಅಂತ ಹೇಳಿದಾಗ ಅವರು ನಾಟಕಗಳಿರೋದೇ ಮಾಡೋದಕ್ಕೆ ಅಂತ ಹೇಳಿ ಬೆನ್ನು ತಟ್ಟಿ ನಮ್ಮನ್ನು ಆಶೀರ್ವದಿಸಿದ್ರು. ಜೊತೆಗೆ ಮುಂದೊಂದು ದಿನ
ನಾವು ಅವರ ನಾಟಕವನ್ನು ಆಡಿದ್ದನ್ನು ಅವರು ಪ್ರೇಕ್ಷಕರ ಸಾಲಿನಲ್ಲಿ ಕೂತು ನೋಡಿದರು, ಜೊತೆಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು. ಮುಂದೆ ರಾಜ್ಯ ಮಟ್ಟದ ಹಾಸ್ಯ ನಾಟಕ ಸ್ಪರ್ಧೆಯಲ್ಲಿ ನಾನು ರಚಿಸಿದ ಭೂತದರ್ಶನ ನಾಟಕಕ್ಕೆ ಶ್ರೇಷ್ಠ ನಾಟಕ ಎನ್ನುವ ಒಂದು ಪ್ರಶಸ್ತಿ ಬಂದಾಗ ಅದನ್ನು ಪ್ರಕಟಿಸುವ ಒಂದು ಆಲೋಚನೆ ಬಂದು ಪ್ರಕಟ ಮಾಡಿದಾಗ ಅದಕ್ಕೆ ಮುನ್ನುಡಿಯನ್ನು ಮಾಸ್ಟರ್ ಹಿರಣ್ಣಯ್ಯನವರೇ ಬರ್ಕೊಡ್ತಾರೆ. ಜೊತೆಗೆ ನಮ್ಮ ತಂದೆಯವರು ರಚಿಸಿದಂಥ ಒಂದು ಪುಸ್ತಕ ಇಂಥವರು ಇದ್ದರು, ಆ ಒಂದು ಪುಸ್ತಕಕ್ಕೆ ಮುನ್ನುಡಿಯನ್ನು ಬರ್ಕೊಡ್ಬೇಕು ಅಂತ ಅವರ ಮನೆಗೆ ಹೋದಾಗ ನಮ್ಮ ತಂದೆಯವರ ವಯಸ್ಸು ಹಾಗೂ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಟ್ಟು ಅವರು ಎದ್ದು ಬಂದು ನಮ್ಮ ತಂದೆಯವರ ಕಾಲಿಗೆ ನಮಸ್ಕರಿಸಿ ಆ ಒಂದು ಮುನ್ನುಡಿಯನ್ನು ಬರ್ಕೊಟ್ರು. ಅಂಥ ಒಬ್ಬ ಸಹೃದಯಿ ಮಾಸ್ಟರ್ ಹಿರಣ್ಣಯ್ಯನವರು. ಎಂಥ ಎತ್ತರಕ್ಕೆ ಏರಿದ್ರೂ ಸಹ ಎಲ್ಲರನ್ನೂ ಸ್ನೇಹ ಭಾವದಿಂದ ಮಾತಾಡಿಸ್ತಾ ಇದ್ದರು. ನೋಡಿ, ಮಾಸ್ಟರ್ ಹಿರಣ್ಣಯ್ಯನವರು ಹಿರಣ್ಣಯ್ಯ ಮಿತ್ರಮಂಡಲಿಯ ನಾಟಕಗಳನ್ನು ಆಡುವ ಹೊತ್ತಿಗಾಗಲೇ ಕನ್ನಡ ವೃತ್ತಿ ರಂಗಭೂಮಿ ಒಂದು ರೀತಿಯಲ್ಲಿ ನಶಿಸಿ ಹೋಗಿತ್ತು. ಆದರೆ ಇವರು ಹೊಸ ಹೊಸ ಆಲೋಚನೆಗಳೊಂದಿಗೆ ನಾಟಕಗಳನ್ನು ರಂಗದ ಮೇಲೆ ತಂದಿದ್ದರಿಂದಾಗಿ ಮತ್ತೊಮ್ಮೆ ವೃತ್ತಿ ರಂಗಭೂಮಿಗೆ ಒಂದು ಹೊಳಪು ಬಂತು. ಅವರು ಆಡ್ತಾ ಇದ್ದಂಥ ಮಕ್ಮಲ್ ಟೋಪಿ, ಅನಾಚಾರ, ಭ್ರಷ್ಟಾಚಾರ, ಲಂಚಾವತಾರ, ನಡುಬೀದಿ ನಾರಾಯಣ, ಕಲ್ಕಿ ಅವತಾರ, ಕಪಿಮುಷ್ಟಿ, ನವೀನ ಸದಾರಮೆ ಈ ನಾಟಕಗಳೆಲ್ಲ ನೂರಾರು ಪ್ರದರ್ಶನಗಳನ್ನು ಕಂಡು ಯಶಸ್ವಿಯಾಗಿದೆ. ಎಷ್ಟೋ ಸಂಸ್ಥೆಯವರು ಆ ನಾಟಕಗಳನ್ನು ತಾವು ಕೂಡ ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅದರಲ್ಲೂ ಲಂಚಾವತಾರ ನಾಟಕವಂತೂ ಕನ್ನಡ ರಂಗಭೂಮಿಯಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿದಂಥ ನಾಟಕ. 11,000ಗಳಷ್ಟು ಪ್ರದರ್ಶನವನ್ನು ಕಂಡಿರುವಂಥ ಒಂದು ನಾಟಕ. ನೋಡಿ, ಒಬ್ಬ ಯಶಸ್ವಿ ಹಾಸ್ಯ ಕಲಾವಿದ ಹುಟ್ಟಬೇಕಾದ್ರೆ ಆತ ಬದುಕನ್ನು ನೋಡುವ ದೃಷ್ಟಿಯನ್ನು ಕಲ್ತಿರಬೇಕು. ಎಲ್ಲವನ್ನೂ ವಿಡಂಬನಾತ್ಮಕವಾಗಿ ಜನರಿಗೆ ರುಚಿಸುವ ಹಾಗೆ ಹೇಳುವಂಥ ಒಂದು ಕಲೆಯನ್ನು ರೂಢಿಸಿಕೊಂಡಿರಬೇಕು. ಇದೆಲ್ಲದರ ಜೊತೆಗೆ ತನ್ನನ್ನು ತಾನೇ ಗೇಲಿ ಮಾಡಿಕೊಳ್ಳುವಂಥ ಒಂದು ಹೃದಯ ವೈಶಾಲ್ಯತೆ ಕೂಡ ಅವನಿಗೆ ಇರಬೇಕು. ಮಾಸ್ಟರ್ ಹಿರಣ್ಣಯ್ಯನವರು ಅದರಲ್ಲಿ ಒಂದು ರೀತಿಯಲ್ಲಿ ಎತ್ತಿದ ಕೈ ಅಂತ ಹೇಳಬಹುದು. ಯಾರಾದರೂ ಅವರ ಎತ್ತರದ ಬಗ್ಗೆ ಕೇಳಿದ್ರೆ, ಯಾಕೆಂದರೆ ಮಾಸ್ಟರ್ ಹಿರಣ್ಣಯ್ಯನವರು ಒಬ್ಬ ವಾಮನ ಮೂರ್ತಿ, ಕಡಿಮೆ ಎತ್ತರ, ಸ್ಥೂಲಕಾಯ. ಅವರು ನಡೀತಾ ಇದ್ದರೆ ನೋಡೋದು ಒಂದು ರೀತಿ ತಮಾಷೆಯಾಗಿರ್ತಾ ಇತ್ತು. ನೀವು ಹೀಗೆ ಬಹಳ ಕಡಿಮೆ ಎತ್ತರದವರಾಗಿದ್ದೀರಲ್ಲ, ಕುಳ್ಳಗಿದ್ದೀರಲ್ಲ ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಕಾರಣ ಏನು ಗೊತ್ತೇನಪ್ಪ? ಬುದ್ಧಿಯ ಭಾರದಿಂದಾಗಿ ನಾನು ಬೆಳಿಲೇ ಇಲ್ಲ, ಇಷ್ಟೇ ಎತ್ತರದಲ್ಲಿದ್ದೀನಿ ಅಂತ ತಮ್ಮನ್ನು ತಾವೇ ತಮಾಷೆ ಮಾಡ್ಕೋತಾ ಇದ್ರು. ಇನ್ನು ತಂದೆಯ ಒಬ್ಬನೇ ಮಗ ಅನ್ನೋದಕ್ಕೆ ಕೂಡ ಅವರು ಇದೇ ರೀತಿ ಹಾಸ್ಯದ ಧಾಟಿಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ನೋಡಿ, ನಮ್ಮ ತಂದೆ ಭಾಳ ಬುದ್ಧಿವಂತ ಕಣ್ರಿ. 4 ಜನ ಮಕ್ಕಳು ಹುಟ್ಟಿಸ್ಬಿಟ್ರೆ ಆ 4 ಜನಕ್ಕೆ ಆಸ್ತಿನೂ ಹಂಚಬೇಕು, ನನ್ನ ಬುದ್ಧಿನೂ ಹಂಚಬೇಕು ಅಂತ ಹೇಳಿ ನನ್ನನ್ನು ಒಬ್ಬನ್ನೇ ಹುಟ್ಟಿಸಿದ್ದಾರೆ, ಅವನ ಬುದ್ಧಿಯೆಲ್ಲ ನನಗೇ ಬಂದುಬಿಟ್ಟಿದೆ ಅಂತ. ಇನ್ನು ಪೋಲಿ ಜೋಕ್ಸ್ ಅಂತ ನಾವೇನು ಕರಿತೀವಿ, ಅಂಥದ್ದನ್ನು ಕೂಡ ಅಶ್ಲೀಲತೆಯ ಸೋಂಕಿಲ್ಲದೆ ಹೇಳುವಂಥ ಒಂದು ಕಲೆ ಮಾಸ್ಟರ್ ಹಿರಣ್ಣಯ್ಯನವರಿಗೆ ಕರಗತವಾಗಿತ್ತು. ಅದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾವು ಪ್ರದರ್ಶನ ಮಾಡಿದಂಥ ಪಶ್ಚಾತ್ತಾಪ ನಾಟಕದ ಒಂದು ದೃಶ್ಯ. ಅಲ್ಲಿ ಚಿನ್ನ, ಕನ್ನ ಅಂತ ಇಬ್ಬರು ಕಳ್ಳರು ಜೈಲಿನಿಂದ ತಪ್ಪಿಸ್ಕೊಂಡು ಬರ್ತಾರೆ. ಸಮಾಜದಲ್ಲಿ ಕೆಲಸ ಕೇಳ್ತಾರೆ, ಕೆಲಸ ಕೊಡಲ್ಲ, ಭಿಕ್ಷೆ ಬೇಡು ಅಂತ ಹೇಳ್ತಾರೆ. ಭಿಕ್ಷೆ ಬೇಡಕ್ಕೆ ಹೋದರೆ ಕೆಲಸ ಮಾಡು ಅಂತಾರೆ, ಕೆಲಸ ಕೊಡೋದಿಲ್ಲ, ಭಿಕ್ಷೆ ಹಾಕೋದಿಲ್ಲ. ಕೊನೆಗೆ ಅವರು ಒಬ್ಬ ಯಜಮಾನನ ಮನೆಯಲ್ಲಿ ಕಳ್ಳತನವನ್ನು ಮಾಡಿ ಪೊಲೀಸರ ಅತಿಥಿಯಾಗಿ ಮತ್ತೆ ಜೈಲಿಗೆ ಮರಳೋದು. ಇಷ್ಟೇ ಕಥೆ ಅದರಲ್ಲಿ. ಹಾಗೆ ಅವರು ಯಜಮಾನನ ಮನೆಯಲ್ಲಿ ಕಳ್ಳತನ ಮಾಡ್ತಾ ಇದ್ದಾಗ ಮನೆಯ ಆಳು ಕರಿಯಣ್ಣ ಪೊಲೀಸರನ್ನು ಕರ್ಕೊಂಡು ಬರ್ತಾನೆ. ಪೊಲೀಸರು ಅವರನ್ನು ಬಂಧಿಸ್ತಾರೆ. ಆಗ ಮಾಸ್ಟರ್ ಹಿರಣ್ಣಯ್ಯನವರು ಮಾರ್ಮಿಕವಾಗಿ ಒಂದಿಷ್ಟು ದೊಡ್ಡ ಭಾಷಣವನ್ನು ಬೀಗಿತಾರೆ. ಅಂದರೆ ನೀವು ಸಮಾಜದಲ್ಲಿ ಇವತ್ತು ಕಳ್ಳರನ್ನು, ಖದೀಮರನ್ನು ಹುಡ್ಕೊಂಡು ಹೋಗಬೇಕು ಅಂದರೆ ಸಮಾಜದ ತುಂಬ ಅವರೇ ತುಂಬಿದ್ದಾರೆ. ಅವರನ್ನೆಲ್ಲ ನೀವು ಜೈಲಿಗೆ ಹಾಕಬೇಕು ಅಂದರೆ ನಿಮ್ಮ ಜೈಲು ಸಾಕಾಗೋದಿಲ್ಲ, ಇಡೀ ಸಮಾಜಕ್ಕೆ ಗೋಡೆ ಕಟ್ಟಬೇಕಾಗತ್ತೆ. ನಮ್ಮನ್ನು ಕರ್ಕೊಂಡೋಗಿ ಸ್ವಾಮಿ, ನಮಗೂ ಸಾಕಾಗೋಗಿದೆ. ನಾವು ಕೆಲಸ ಕೇಳಿದ್ರೆ ಜನ ಕೆಲಸ ಕೊಡಲ್ಲ, ಭಿಕ್ಷಾ ಹಾಕಿ ಅಂದರೆ ಭಿಕ್ಷಾ ಕೊಡೋದಿಲ್ಲ. ಒಂದು ಸಾರಿ ನಾವು ಕಳ್ಳತನ ಮಾಡಿ ಜೈಲಿಂದ ಬಂದ ಮೇಲೆ ನಮ್ಮನ್ನು ಬದುಕೋಕೆ ಬಿಡೋದಿಲ್ಲ, ಅದಕ್ಕೆ ನಮ್ಮನ್ನು ಜೈಲಿಗೆ ವಾಪಸ್ ಕರ್ಕೊಂಡು ಹೋಗಿ. ಯಾಕೆಂದರೆ ಜೈಲಿನಲ್ಲಿ ಒಂದು ಸಮಾಜವಾದ ಇದೆ. ಅರಮನೇಲಿ ಕದ್ದೋನಿಗೂ ಅದೇ ಸೈಜ್ ಮುದ್ದೆ, ನೆರೆಮನೇಲಿ ಕದ್ದೋನಿಗೂ ಅದೇ ಸೈಜ್ ಮುದ್ದೆ. ಇದು ಮಾಸ್ಟರ್ ಹಿರಣ್ಣಯ್ಯನವರ ಮಾತಿನ ವೈಖರಿ. ಅಲ್ಲಿ ಹಿರಣ್ಣಯ್ಯನವರಿಗೆ ಕೈಕೋಳ ತೊಡಿಸೋದಕ್ಕೆ ಒಬ್ಬ ಕಾನ್ಸ್ಟೇಬಲ್ ನಿಂತಿರ್ತಾನೆ. ಕೊನೆಯಲ್ಲಿ ನೋಡಿ, ಇಷ್ಟೆಲ್ಲ ಗಂಭೀರವಾದ ವಿಚಾರಗಳನ್ನು ಹೇಳಿದ ಮೇಲೆ ಒಂದು ಲೈಟ್ ಮೂಮೆಂಟ್ ಬೇಕಲ್ಲ, ಅದಕ್ಕೆ ಮಾಸ್ಟರ್ ಹಿರಣ್ಣಯ್ಯನವರು ಒಂದು ಡೈಲಾಗ್ ಹೇಳ್ತಾರೆ. ಆ ಕಾನ್ಸ್ಟೇಬಲ್ನ ಮಾತಾಡಿಸ್ತಾರೆ. ಸಾಮಾನ್ಯವಾಗಿ ಈ ಪೊಲೀಸರಿಗೂ ಕಳ್ಳರಿಗೂ ಒಂದು ರೀತಿಯ ಸ್ನೇಹ, ಗೆಳೆತನ ಇದ್ದೇ ಇರುತ್ತೆ. ಹಾಗಾಗಿ ಅವನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಏನ್ಲೇ ಆಚಾರಿ, ಹೆಂಗಿದೆಯೋ,
ಅಂತ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಏನೋ ನಿನ್ನ ದಯಾ ಕಣಣ್ಣ, ಚೆನ್ನಾಗಿದ್ದೀನಿ. ಎಷ್ಟಲ್ಲೇ ಆಚಾರಿ ಮಕ್ಕಳು ನಿನಗೆ? 8 ಕಣಣ್ಣ ಅಂತಾನೆ. ಅದಕ್ಕೆ ಮಾಸ್ಟರ್ ಹಿರಣ್ಣಯ್ಯನವರು, 8 ಅಂದರೆ ನಿನ್ನ ಗುರಿ ಎಷ್ಟಿದ್ದಾತೋ ಅದು ಸರಿ, ಯಾವಾಗಲೂ ನೈಟ್ ಡ್ಯೂಟಿ ಮಾಡ್ತಾ ಇರ್ತೀಯ, ಅದು ಹೆಂಗೋ ಮಕ್ಕಳಾಯ್ತದೆ ನಿನಗೆ ಅಂದಾಗ ಅವನು ಹೇಳ್ತಾನೆ, ಇದರಲ್ಲಿ ನಂದೇನಾಯ್ತಣ್ಣ, ಎಲ್ಲ ಶಿವ ಕೊಟ್ಟಿದ್ದು. ಓಹೋ, ಅಂದರೆ ನಿಂದೇನಿಲ್ಲ, ಎಲ್ಲ ಶಿವಂದು. ಹೀಗೆ ಒಂದು ಪೋಲಿ ಜೋಕನ್ನು ಸಹ ಅಶ್ಲೀಲತೆಯ ಸೋಂಕಿಲ್ಲದೆ ಎಂಥ ವರ್ಗದವರ ಮುಖದಲ್ಲೂ ಸಹ ಒಂದು ಮಂದಹಾಸವನ್ನು ಮೂಡಿಸುವ ಹಾಗೆ ಅವರು ಹಾಸ್ಯವನ್ನು ಪ್ರಚುರಪಡಿಸ್ತಾ ಇದ್ದರು. ನೋಡಿ, ಅವರ ಯಶಸ್ವಿ ನಾಟಕ ಲಂಚಾವತಾರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಎಲ್ಲೋ ದಾರಿಯಲ್ಲಿ ಒಬ್ಬ ಸಿಗ್ತಾನೆ, ಒಬ್ಬ ಖಳನಾಯಕನಂತ ಯಜಮಾನ ಇರ್ತಾನೆ, ಅವನ ಒಬ್ಬ ಸಹಾಯಕ ಸಿಗ್ತಾನೆ. ಅವನನ್ನು ಮಾಸ್ಟರ್ ಹಿರಣ್ಣಯ್ಯನವ್ರು ಮಾತಾಡಿಸ್ತಾರೆ. ಏನೋ ನಿಮ್ಮ ಯಜಮಾನ ಹೆಂಗಿದಾನೋ ಅಂತ. ಅವನು ಹೇಳ್ತಾನೆ, ಅಯ್ಯೋ ನಮ್ಮ ಯಜಮಾನರು ತಲೆ ಕೆಟ್ಟು ಯೋಚನೆ ಮಾಡಿ 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 ಸ್ವರ್ಗೋಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಹಿರಣ್ಣಯ್ಯ ಹೇಳ್ತಾರೆ, ನೋಡು ನನ್ನ ಮಗನೇ, ಕನ್ನಡ ಕರೆಕ್ಟಾಗಿ ಮಾತಾಡು. ನಿಮ್ಮ ಯಜಮಾನರು ತಲೆ ಕೆಟ್ಟು ಯೋಚನೆ ಮಾಡಿ 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 ಸ್ವರ್ಗೋಗಿದ್ದಾರೋ, ಅಥವಾ ನಿಮ್ಮ ಯಜಮಾನರ ತಲೆ ಕೆಟ್ಟ ಯೋಚನೆ ಮಾಡಿ 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 ಏನಾದರೂ ಅಪಾಯ ಆಗಿದೆಯೋ ಅಂತ. ಹೀಗೆ ಭಾಷೆಯನ್ನು ತುಂಬ ಚಾಕಚಕ್ಯತೆಯಿಂದ ಬಳಸುವ ಮೂಲಕ ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ ನಾಟಕಗಳನ್ನು ರಂಗದ ಮೇಲೆ ತಂದವರು ಮಾಸ್ಟರ್ ಹಿರಣ್ಣಯ್ಯನವರು. ಅವರ ಒಂದು ಪ್ರತಿಭೆ ಕೇವಲ ನಾಟಕ ಕ್ಷೇತ್ರಕ್ಕೆ ಮಾತ್ರವಲ್ಲ, ಸಿನಿಮಾ ಕ್ಷೇತ್ರಕ್ಕೂ ಕೂಡ ಆಗಾಗ ಸಲ್ಲಿಕೆ ಆಗಿದೆ. ಅವರ ಒಂದು ಯಶಸ್ವಿ ನಾಟಕ ದೇವದಾಸಿ ಚಲನಚಿತ್ರವಾದಾಗ ಅಲ್ಲಿ ಅವರು ನಾಜೂಕಯ್ಯನ ಪಾತ್ರವನ್ನು ನಿರ್ವಹಿಸ್ತಾರೆ. ಆ ಚಿತ್ರ ಕೂಡ ಸಾಕಷ್ಟು ಯಶಸ್ಸನ್ನು ಕಾಣುತ್ತೆ. ಇನ್ನು ಪುಟ್ಟಣ್ಣ ಕಣಗಾಲ್ ಅವರಿಗೂ ಮಾಸ್ಟರ್ ಹಿರಣ್ಣಯ್ಯನವರಿಗೂ ಬಹಳ ಆತ್ಮೀಯವಾದ ಒಂದು ಸ್ನೇಹ ಇತ್ತು. ಹಾಗಾಗಿ ಒಂದು ಹಂತದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಮಾಸ್ಟರ್ ಹಿರಣ್ಣಯ್ಯನವರನ್ನೇ ನಾಯಕರನ್ನಾಗಿ ಇಟ್ಕೊಂಡು ಕಾನ್ಸ್ಟೇಬಲ್ ಕಸ್ತೂರಿ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಡ್ತಾರೆ. ಒಂದಿಷ್ಟು ಶೂಟಿಂಗ್ ಸಹ ಆಗುತ್ತೆ, ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ಚಿತ್ರ ನಿಂತು ಹೋಗುತ್ತೆ. ಆದರೆ ಮುಂದೆ ಭಾರತೀಯವರಿಗೆ ಜೀವಮಾನದಲ್ಲೇ ಒಂದು ಸುಂದರವಾದ ಪಾತ್ರವನ್ನು ಸೃಷ್ಟಿಸಿ ಪುಟ್ಟಣ್ಣನವರು ನಿರ್ದೇಶಿಸಿದ ಚಿತ್ರ ಋಣಮುಕ್ತಳು. ಆ ಚಿತ್ರದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರನ್ನು ಒಬ್ಬ ಖಳನಾಯಕನನ್ನಾಗಿ ತೋರಿಸಿದ್ದಾರೆ. ಅದೊಂದು ಮಾಮೂಲಿ ಖಳನಾಯಕನ ಪಾತ್ರ ಅಲ್ಲ, ಬಹಳ ವಿಶಿಷ್ಟವಾದಂಥ ಒಂದು ಪಾತ್ರವನ್ನು ಅಲ್ಲಿ ಪುಟ್ಟಣ್ಣನವರು ಅವರಿಂದ ಮಾಡಿಸಿದ್ದಾರೆ. ತಮಿಳಿನಿಂದ ಕನ್ನಡಕ್ಕೆ ಬಂದ ಒಂದು ರೀಮೇಕ್ ಚಿತ್ರ ಆನಂದ ಸಾಗರ. ಆ ಚಿತ್ರದಲ್ಲಿ ಕೂಡ ಮಾಸ್ಟರ್ ಹಿರಣ್ಣಯ್ಯನವರ ಹಾಸ್ಯ ಧಾರೆಯನ್ನು ನಾವು ನೋಡಬಹುದು. ಇನ್ನು ಅವರ ನಂತರದ ತಲೆಮಾರಿನ ಅನೇಕ ನಿರ್ದೇಶಕರು ಸಹ ಮಾಸ್ಟರ್ ಹಿರಣ್ಣಯ್ಯನವರಿಂದ ಪ್ರಭಾವಿತರಾಗಿದ್ದರು. ಉಪೇಂದ್ರ ಅವರೂ ಸಹ ಒಂದು ರೀತಿ ಮಾಸ್ಟರ್ ಹಿರಣ್ಣಯ್ಯನವರ ಹಾಗೆ ಫಿಲ್ಟರ್ ಇಲ್ಲದೆ ಮಾತಾಡುವವರು. ಹಾಗಾಗಿ ಅವರು ಆಪರೇಷನ್ ಅಂತ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರಿಗೂ ಒಂದು ಪಾತ್ರವನ್ನು ಕೊಟ್ಟಿದ್ದರು. ಸುದೀಪ್ ಅವರು ಹಿಂದಿಯಿಂದ ಕನ್ನಡಕ್ಕೆ ರೀಮೇಕ್ ಮಾಡಿದ ಒಂದು ಚಿತ್ರ 73 ಶಾಂತಿನಿವಾಸ. ರಾಜೇಶ್ ಖನ್ನಾ ಅಭಿನಯಿಸಿದ್ದ ಬಾವರ್ಚಿ ಚಿತ್ರವನ್ನು ಬಹಳ ಸಮರ್ಥವಾಗಿ ಕನ್ನಡಕ್ಕೆ ತರ್ತಾರೆ. ಆ ಚಿತ್ರದಲ್ಲಿ ಒಬ್ಬ ಮನೆ ಹಿರಿಯನ ಪಾತ್ರ ಇದೆ. ಮೂಲ ಹಿಂದಿ ಚಿತ್ರದಲ್ಲಿ ಆ ಪಾತ್ರವನ್ನು ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅವರು ನಿರ್ವಹಣೆ ಮಾಡಿದರು. ಕನ್ನಡದಲ್ಲಿ ಆ ಪಾತ್ರವನ್ನು ಮಾಸ್ಟರ್ ಹಿರಣ್ಣಯ್ಯನವರಿಂದ ಮಾಡಿಸಿದರು. ಇದಲ್ಲದೆ ಪುಟ್ಟಣ್ಣನವರ ಒಂದು ಅಪೂರ್ಣ ಚಿತ್ರ ಮಸಣದ ಹೂ, ಆ ಚಿತ್ರದಲ್ಲಿ ಸಹ ಮಾಸ್ಟರ್ ಹಿರಣ್ಣಯ್ಯನವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಲಂಚ ಸಾಮ್ರಾಜ್ಯ ಚಿತ್ರದಲ್ಲೂ ಕಾಣಿಸ್ಕೊಂಡಿದ್ದಾರೆ. ಹೀಗೆ ಅನೇಕ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅವರನ್ನು ಬಳಸಿಕೊಳ್ಳಲಾಗಿದೆ. ನೋಡಿ, ಮಾಸ್ಟರ್ ಹಿರಣ್ಣಯ್ಯನವರ ಪ್ರದರ್ಶನಗಳನ್ನು ನಾಟಕ ಅನ್ನೋದಕ್ಕಿಂತ ಭಾಷಣ ಅಂತ ಕರೆದವರೇ ಹೆಚ್ಚು. ಅದಕ್ಕೆ ಮಾಸ್ಟರ್ ಹಿರಣ್ಣಯ್ಯನವರು ಹೇಳ್ತಾ ಇದ್ದರು, ಇರಬಹುದು ಸ್ವಾಮಿ, ಆದರೆ ನನ್ನ ನಾಟಕಗಳಲ್ಲಿ ಕಥೆನೂ ಇರುತ್ತೆ, ಬೇರೆ ಪಾತ್ರಗಳು ಇರ್ತವೆ, ಆದರೆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಆ ಪಾತ್ರಗಳನ್ನು ಎದುರಿಗೆ ನಿಲ್ಲಿಸಿಕೊಂಡು ನಾನು ಸಂಭಾಷಣೆಯನ್ನು ಹೇಳ್ತಾ ಹೋಗ್ತೀನಿ. ಅದು ನನ್ನ ಶೈಲಿ, ಜನಕ್ಕೆ ಇಷ್ಟ ಆಗಿದೆ, ಅವರು ಮೆಚ್ಕೊಂಡಿದ್ದಾರೆ ಅಂತ. ಖಂಡಿತವಾಗಿಯೂ ಜನ ಮೆಚ್ಕೊಳ್ಳದೇ ಇದ್ದಿದ್ದರೆ ಅವರು ಅಷ್ಟೊಂದು ನಾಟಕಗಳನ್ನು, ಅಷ್ಟೊಂದು ಪ್ರದರ್ಶನಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೋಡಿ, ನಾವು ಚಲನಚಿತ್ರಗಳಲ್ಲಿ ನಾಯಕ ಖಳನಾಯಕರನ್ನು ಸದೆಬಡಿದಾಗ ನಮ್ಮಿಂದ ಆಗದ ಕೆಲಸವನ್ನು ನಮ್ಮ ಪರವಾಗಿ ನಾಯಕ ಮಾಡ್ತಾನೆ ಅಂತ ಹೇಳಿ ಶಿಳ್ಳೆ ಹೊಡಿತೀವಿ, ಚಪ್ಪಾಳೆ ಹೊಡಿತೀವಿ. ಅದೇ ರೀತಿಯಲ್ಲಿ ದೇಶದಲ್ಲಿ ಇರುವಂಥ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟಾಚಾರ, ಅನಾಚಾರ ಇವುಗಳ ವಿರುದ್ಧ ಮಾಸ್ಟರ್ ಹಿರಣ್ಣಯ್ಯನವರು ತೊಡೆ ತಟ್ಟಿ ತಮ್ಮ ತೀಕ್ಷ್ಣವಾದ ಮಾತುಗಳಿಂದ ಅವರನ್ನು ಚುಚ್ಚುತ್ತಾ ಇದ್ದದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ನಾವು ಮಾಡಲಾಗದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅವರನ್ನು ಆರಾಧಿಸೋದಕ್ಕೆ ಆರಂಭ ಮಾಡಿದ್ವು. ನನ್ನ ಗ್ರಹಿಕೆಯ ಪ್ರಕಾರ
ಇವತ್ತು ನಾವು ಸ್ಟ್ಯಾಂಡಪ್ ಕಾಮಿಡಿ ಅಂತ ಏನು ಕರಿತೀವಿ, ಆ ರೀತಿಯ ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ನು ಆ ಕಾಲದಲ್ಲೇ ಆರಂಭ ಮಾಡಿದವರು ಮಾಸ್ಟರ್ ಹಿರಣ್ಣಯ್ಯನವರು. ಅವರು ಕೇವಲ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರಲಿಲ್ಲ, ದೇಶದ ಹಾಗೂ ಪ್ರಪಂಚದ ಸಮಸ್ಯೆಗಳನ್ನೂ ಸಹ ತಮ್ಮ ನಾಟಕಗಳಲ್ಲಿ ಹಾಸು ಹೊಕ್ಕಾಗಿ ತರ್ತಾ ಇದ್ದರು. ಅವರ ಒಂದೇ ನಾಟಕವನ್ನು ನೀವು ಹಲವಾರು ಬಾರಿ ನೋಡಿದ್ರೆ ಬೇರೆ ಬೇರೆ ನಾಟಕಗಳನ್ನು ನೋಡಿದಂಥ ಅನುಭವ ನಿಮಗೆ ಆಗ್ತಾಯಿತ್ತು. ಯಾಕೆಂದರೆ ಅದು ಒಂದು ರೀತಿಯಲ್ಲಿ ಮೊದಲೇ ಸಿದ್ಧ ಮಾಡಿದ್ದಂಥ ಒಂದು ಸ್ಕ್ರಿಪ್ಟ್ ಅಲ್ಲ, ಕಥೆ ಮಾತ್ರ ಅದೇ ಇರುತ್ತೆ, ಆದರೆ ಮಾತುಗಳು ಪ್ರತಿದಿನ ಬೇರೆ ಬೇರೆ ಆಗ್ತಾ ಇರುತ್ತೆ. ಹಾಗಾಗಿ ಅವರ ನಾಟಕಗಳನ್ನು ಮತ್ತೆ ಮತ್ತೆ ನೋಡೋದಕ್ಕೆ ಜನ ಹಾತೊರಿತಾ ಇದ್ದರು. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ನಮ್ಮ ದೇಶದ ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಅತ್ಯಂತ ಕರಾಳವಾದ ಅಧ್ಯಾಯ. ಆ ಒಂದು ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಕಪಿಮುಷ್ಟಿ ಎನ್ನುವ ಒಂದು ನಾಟಕವನ್ನು ಮಾಸ್ಟರ್ ಹಿರಣ್ಣಯ್ಯನವರು ಮಾಡೋದಕ್ಕೆ ಹೊರಟಾಗ ಅಲ್ಲಿ ಒಂದು ಪಾತ್ರ ಯಥಾವತ್ತಾಗಿ ಇಂದಿರಾ ಗಾಂಧಿಯವರನ್ನು ಹೋಲುತ್ತೆ ಅನ್ನುವ ಕಾರಣಕ್ಕಾಗಿ ಆ ನಾಟಕವನ್ನು ಬ್ಯಾನ್ ಮಾಡಲಾಗಿತ್ತು. ಆದರೆ ಅದೆಲ್ಲವನ್ನು ಸಮರ್ಥವಾಗಿ ಜಯಿಸಿ ಮುಂದೆ ಕೂಡ ಅವರು ಆ ನಾಟಕದ ಪ್ರದರ್ಶನವನ್ನು ಮಾಡಿದ್ರು. ಹಿರಣ್ಣಯ್ಯನವರನ್ನು ಕರ್ನಾಟಕದ ಜನತೆ, ರಾಜಕಾರಣಿಗಳು, ಸರ್ಕಾರಗಳು ಯಾವ ಮಟ್ಟಕ್ಕೆ ಒಪ್ಕೊಂಡಿದ್ರು ಅಂದರೆ, ರಾಜಕಾರಣಿಗಳನ್ನೇ ಕರೆಸಿ ಅವರನ್ನೇ ಎದುರಿಗೆ ಕೂರಿಸಿಕೊಂಡು ಹಿರಣ್ಣಯ್ಯನವರು ಅವರನ್ನು ಟೀಕೆ ಮಾಡಿದ್ರೂ ಸಹ ಅವರು ಅದನ್ನು ಪ್ರಾಂಜಲ ಮನಸ್ಸಿನಿಂದ ತೆಗೆದುಕೊಂಡು ನಕ್ಕು ಎದ್ದು ಹೋಗ್ತಾ ಇದ್ರು. ಯಾರೂ ಒಂದು ದ್ವೇಷದ ಮನೋಭಾವದಿಂದ ನೋಡ್ತಾ ಇರಲಿಲ್ಲ. ಆದರೆ ಇಸ್ವಿ 2014ರಲ್ಲಿ ಮೈಸೂರಿನಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಅಪಶಬ್ದವನ್ನು ಬಳಸ್ತಾರೆ. ಅದು ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಕೆರಳಿಸಿ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಆದರೆ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಬಾರ್ದು ಅನ್ನುವ ಕಾರಣಕ್ಕಾಗಿ ಮಾಸ್ಟರ್ ಹಿರಣ್ಣಯ್ಯನವರು ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಕ್ಷಮೆಯನ್ನು ಕೇಳ್ತಾರೆ. ಸಿದ್ದರಾಮಯ್ಯನವರು ಸಹ ಈ ವಿಷಯವನ್ನು ಇಲ್ಲಿಗೆ ಮುಗಿಸೋಣ ಅಂತ ಮುಗಿಸ್ಬಿಡ್ತಾರೆ. ಆದರೆ ಹಿರಣ್ಣಯ್ಯನವರು ಮುಂದೆ ಯಾವತ್ತೂ ನಾನು ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಷಣ ಮಾಡೋದಿಲ್ಲ ಅನ್ನುವ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ಕನ್ನಡ ನಾಡಿನ ಒಂದು ಪ್ರಖರವಾದ ಧ್ವನಿ ಈ ರೀತಿ ಮೌನಕ್ಕೆ ಜಾರುತ್ತೆ. ಅದಾದ ಮೇಲೆ ಅವರು ಹೆಚ್ಚು ಮಾತನಾಡೋದಕ್ಕೆ ಹೋಗಲಿಲ್ಲ. ಆದರೆ 2019ನೇ ಇಸ್ವಿ ಮೇ ತಿಂಗಳ 2ನೇ ತಾರೀಕು ಅವರು ತಮ್ಮ ಲಿವರ್ನ ಸಮಸ್ಯೆಯಿಂದಾಗಿ ಮರಣ ಹೊಂದಿದರು. ಮಾಸ್ಟರ್ ಹಿರಣ್ಣಯ್ಯನವರು ಯಾವುದನ್ನು ಮುಚ್ಚುಮರೆ ಮಾಡಿದವರಲ್ಲ. ರಂಗದ ಮೇಲೆಯೇ ಅವರು ಮದ್ಯಪಾನವನ್ನು ಮಾಡ್ತಾಯಿದ್ರು. ಒಂದು ದೃಶ್ಯಕ್ಕೂ ಇನ್ನೊಂದು ದೃಶ್ಯಕ್ಕೂ ಮಧ್ಯದಲ್ಲಿ ಸೈಡ್ ವಿಂಗ್ನಲ್ಲಿ ಮದ್ಯಪಾನವನ್ನು ಮಾಡಿ ಬಂದು ನಾಟಕ ಮಾಡ್ತಾಯಿದ್ರು. ಅದನ್ನು ಹೇಳ್ಕೊತಾ ಇದ್ದರು, ಅದಕ್ಕೆ ಕಾರಣವನ್ನು ಕೊಡ್ತಾಯಿದ್ರು ಅವರು. ನೋಡಿ, ನಾನು ಯಾರ್ಯಾರನ್ನೋ ಟೀಕೆ ಮಾಡ್ತೀನಿ, ಏನೇನೋ ಮಾತುಗಳನ್ನು ಆಡ್ತೀನಿ, ನಾಳೆ ಯಾರಾದರೂ ಕೋರ್ಟಿಗೆ ಹೋಗ್ಬೋದು. ನೀವು ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಮಕ್ಕಳ ಮಾತಿಗೆ, ಹುಚ್ಚನ ಮಾತಿಗೆ, ಕುಡುಕನ ಮಾತಿಗೆ ಬೆಲೆ ಇಲ್ಲ. ಹಾಗಾಗಿ ನಾನು ಅಷ್ಟೇ, ಇಲ್ಲಿ ಬಂದು ಮಾತಾಡಿದ್ರೆ ನನ್ನ ಮೇಲೆ ಯಾರೂ ಕೇಸ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಮಾಸ್ಟರ್ ಹಿರಣ್ಣಯ್ಯನವರ ಬಗ್ಗೆ ಸಂಪೂರ್ಣವಾಗಿ ಹೇಳಬೇಕು ಅಂದರೆ ಒಂದು ಸರಣಿಯನ್ನೇ ಮಾಡಬೇಕಾಗುತ್ತೆ. ಅವರ ನಾಟಕ ಹಾಗೂ ಚಿತ್ರಜೀವನವನ್ನು ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ. ಜೊತೆಗೆ ಅವರೂ ಕೂಡ ತಮ್ಮ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಆದರೆ ಇವತ್ತು ಅವರ ಗೌರವಾರ್ಥ ಈ ಒಂದು ಪುಟ್ಟ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟು, ಮುಂದೆ ಯಾವತ್ತಾದರೂ ಮತ್ತೆ ಅವಕಾಶವಾದಾಗ ಅವರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.